ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ಶಿವ ಮತ್ತು ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಕರ್ನಾಟಕದ ಪಶ್ಚಿಮ ಕರಾವಳಿಯ ಅತ್ಯಂತ ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದಾದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿರುವ ಮಹತೋಬಾರ ಶ್ರೀ ಮಹಿಷಮರ್ದಿನಿ ದೇವಾಲಯವನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಬ್ರಹ್ಮಾವರದಿಂದ ಹೆಬ್ರಿಗೆ ಸಾಗುವ ರಸ್ತೆಯಲ್ಲಿ ಕುಂಜಾಲು ಎಂಬ ಸಣ್ಣ ಗ್ರಾಮವನ್ನು ದಾಟಿ ಸ್ವಲ್ಪವೇ ಮುಂದಕ್ಕೆ ಬಂದರೆ ಎಡಭಾಗದಲ್ಲಿ ಈ ದೇವಾಲಯದ ಭವ್ಯವಾದ ಮುಖ್ಯ ಕಮಾನು ಕಾಣಿಸುತ್ತೆ. ದೇವಿ ಮಹಿಷಮರ್ದಿನಿಯ ದರ್ಶನಕ್ಕಾಗಿ ಬರುವ ಭಕ್ತರನ್ನು ಈ ಕಮಾನು ತನ್ನ ಸರಳತೆ ಮತ್ತು ಶಾಂತಿಯ ಮೂಲಕ ಆತ್ಮೀಯವಾಗಿ ಸ್ವಾಗತಿಸುತ್ತೆ. ಈ ಕಮಾನಿನಿಂದ ಮುಂದೆ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಹಸಿರು ಹೊಲಗಳು, ತೋಟಗಳು ಮತ್ತು ನಿಶ್ಶಬ್ದ ಗ್ರಾಮೀಣ ವಾತಾವರಣದ ನಡುವೆ ನೀಲಾವರ ಶ್ರೀ ಮಹಿಷಮರ್ದಿನಿ ದೇವಾಲಯವು ಶಾಂತವಾಗಿ ನೆಲೆಸಿದೆ. ಇಲ್ಲಿ ಬಂದ ಭಕ್ತರು ಕೇವಲ ದೇವಿಯ ದರ್ಶನವಷ್ಟೇ ಅಲ್ಲ, ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಆತ್ಮಕ್ಕೆ ವಿಶ್ರಾಂತಿಯ ಅನುಭವವನ್ನು ಕೂಡ ಪಡೆಯುತ್ತಾರೆ. ಈ ದೇವಾಲಯವು ಮಹಿಷಾಸುರನನ್ನು ಸಂಹರಿಸಿ ಧರ್ಮವನ್ನು ರಕ್ಷಿಸಿದ ಶಕ್ತಿ ದೇವಿಯಾದ ಶ್ರೀ ಮಹಿಷಮರ್ದಿನಿಗೆ ಅರ್ಪಿತವಾಗಿದೆ. ಇಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಆರೋಗ್ಯ, ಕುಟುಂಬ ಸುಖ, ಶಾಂತಿ ಮತ್ತು ಜೀವನದಲ್ಲಿ ರಕ್ಷಣೆಯನ್ನು ದೇವಿ ಕರುಣಿಸ್ತಾಳೆ ಎಂಬುದು ಭಕ್ತರ ದೃಢ ನಂಬಿಕೆ. ಉಡುಪಿ ನಗರದಿಂದ ಸುಮಾರು 21 ಕಿಲೋಮೀಟರ್ ಹಾಗೂ ಬ್ರಹ್ಮಾವರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು 10ನೇ ಶತಮಾನಕ್ಕೆ ಸೇರಿದ ಪುರಾತನ ಶಕ್ತಿಪೀಠವಾಗಿದೆ. ಸೀತಾ ನದಿಯ ಪವಿತ್ರ ತಟದಲ್ಲಿ ನಿರ್ಮಿತವಾಗಿರುವ ಈ ಭವ್ಯ ದೇವಾಲಯವನ್ನು ಈ ಪ್ರದೇಶದ ಅತ್ಯಂತ ಪುರಾತನ ಮತ್ತು ಅತ್ಯಂತ ಪೂಜ್ಯ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ವೀಕ್ಷಕರೇ, ನಾವೀಗ ದೇವಾಲಯದ ಮುಂಭಾಗದಲ್ಲಿದ್ದೇವೆ. ದೇವಾಲಯದ ಒಳಗೆ ಪ್ರವೇಶಿಸುವ ಮೊದಲು ಇಲ್ಲಿ ಸುತ್ತಮುತ್ತ ಇರುವ ಪ್ರಮುಖ ಸ್ಥಳಗಳನ್ನು ಒಮ್ಮೆ ನೋಡಿಬಿಡೋಣ. ದೇವಾಲಯದ ಮುಖ್ಯ ದ್ವಾರದ ಬಲಭಾಗದಲ್ಲಿ ಯಾಗಶಾಲೆ ಇದೆ. ಇಲ್ಲಿ ಭಕ್ತರು ಯಾಗ, ಹೋಮ, ಯಜ್ಞ ಮತ್ತು ವಿವಿಧ ವಿಶೇಷ ಸೇವೆಗಳನ್ನು ನಡೆಸಲು ಅವಕಾಶವಿದೆ. ಯಾಗಶಾಲೆಯ ಪಕ್ಕದಲ್ಲಿ ಇರುವ ಭೋಜನಾ ಶಾಲೆಯನ್ನು ಮನಸ್ವಿನಿ ಭೋಜನಾ ಶಾಲೆ ಎಂದು ಕರೆಯಲಾಗುತ್ತೆ. ಇಲ್ಲಿ ಪ್ರತಿದಿನ ದೇವಿಯ ಮಧ್ಯಾಹ್ನದ ಮಹಾಪೂಜೆಯ ನಂತರ ಭಕ್ತರಿಗೆ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತೆ. ಈ ಭೋಜನಾ ಶಾಲೆ ಬಹಳ ವಿಶಾಲವಾಗಿದ್ದು ಒಂದೇ ಸಮಯದಲ್ಲಿ ಸುಮಾರು 1,000 ಭಕ್ತರು ಕುಳಿತು ಪ್ರಸಾದ ಸ್ವೀಕರಿಸುವಷ್ಟು ವ್ಯವಸ್ಥೆ ಇದೆ. ದೇವಾಲಯದ ಆಂಗಣದ ಪಕ್ಕದಲ್ಲಿರುವ ಈ 2 ದೊಡ್ಡ ಕಟ್ಟಡಗಳಲ್ಲಿ ದೇವಾಲಯದ ರಥಗಳನ್ನು ಸಂರಕ್ಷಿಸಿ ಇಡಲಾಗಿದೆ. ಜಾತ್ರಾ ಮಹೋತ್ಸವ ಮತ್ತು ವಿಶೇಷ ಉತ್ಸವಗಳ ಸಂದರ್ಭಗಳಲ್ಲಿ ಈ ರಥಗಳನ್ನು ಭಕ್ತರ ದರ್ಶನಕ್ಕೆ ಹೊರತೆಗೆಯಲಾಗುತ್ತೆ. ಇದರ ಪಕ್ಕದಲ್ಲೇ ಹಲವು ಅಂಗಡಿ ಮಳಿಗೆಗಳಿದ್ದು ದೇವಾಲಯಕ್ಕೆ ಬರುವ ಭಕ್ತರಿಗೆ ಪೂಜಾ ಸಾಮಗ್ರಿಗಳನ್ನು ಒದಗಿಸ್ತವೆ. ಇನ್ನು ಈ ದೇವಾಲಯದ ಮತ್ತೊಂದು ವಿಶೇಷ ಅಂದರೆ ದೇವಾಲಯದ ಪಕ್ಕದಲ್ಲೇ ಶಾಂತವಾಗಿ ಹರಿತಾ ಇರುವ ಸೀತಾ ನದಿ. ಪಶ್ಚಿಮ ಘಟ್ಟದ ನರಸಿಂಹ ಪರ್ವತ ಶಿಖರದಲ್ಲಿ ಹುಟ್ಟುವ ಈ ನದಿ ಹೆಬ್ರಿ ಮತ್ತು ಬಾರ್ಕೂರಿನ ಮೂಲಕ ಹರಿದು ಮುಂದೆ ಸುವರ್ಣ ನದಿಯೊಂದಿಗೆ ಸಂಗಮವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇನ್ನು ದೇವಾಲಯದ ಬಲಭಾಗದ ದಿಕ್ಕಿನಲ್ಲಿ ನಾವು ಇಲ್ಲಿನ ನಾಗಬನವನ್ನು ನೋಡ್ತೀವಿ. ಇಲ್ಲಿ ನಾಗಾರಾಧನೆಯನ್ನು ಅತ್ಯಂತ ಭಕ್ತಿ ಭಾವದಿಂದ ನೆರವೇರಿಸಲಾಗುತ್ತೆ. ಈ ನಾಗಬನದ ಗೋಡೆಯ ಪಕ್ಕದಲ್ಲೇ ಹಲವಾರು ಶಿಲಾಶಾಸನಗಳು ಕಂಡುಬರ್ತವೆ. ಇವು ಅಳುಪ, ಹೊಯ್ಸಳ ಮತ್ತು ವಿಜಯನಗರ ರಾಜವಂಶಗಳ ಕಾಲಕ್ಕೆ ಸೇರಿದವಾಗಿದ್ದು ಈ ದೇವಾಲಯದ ಇತಿಹಾಸಕ್ಕೆ ಪ್ರಾಮಾಣಿಕ ಪುರಾವೆಗಳಾಗಿವೆ. ವೀಕ್ಷಕರೇ, ದೇವಾಲಯದ ಹೊರಾಂಗಣದಲ್ಲಿರುವ ಎಲ್ಲ ಪ್ರಮುಖ ಸ್ಥಳಗಳನ್ನು ನಾವೀಗ ನೋಡಿ ಆಯಿತು. ಈಗ ದೇವಾಲಯದ ಒಳಗೆ ಹೋಗೋಣ. ಮುಖ್ಯ ಬಾಗಿಲಿನ ಎಡಭಾಗದಲ್ಲಿ ಒಂದು ಸಣ್ಣ ಕೌಂಟರ್ ಇದೆ. ಇಲ್ಲಿ ಹಲವಾರು ಸೀರೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಸೀರೆಗಳು ಭಕ್ತರು ಭಕ್ತಿಭಾವದಿಂದ ದೇವಿಗೆ ಅರ್ಪಿಸಿದ ಸೀರೆಗಳು. ದೇವಿಗೆ ಅರ್ಪಿಸಿದ ನಂತರ ಇವುಗಳನ್ನು ದೇವಾಲಯದ ಮೂಲಕವೇ ಭಕ್ತರಿಗೆ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತೆ. ಮುಖ್ಯ ಬಾಗಿಲಿನ ಬಲಭಾಗದಲ್ಲಿ ದೇವಾಲಯದ ಸೇವಾ ಕೌಂಟರ್ ಇದೆ. ಭಕ್ತರು ದೇವಿಗೆ ಸಲ್ಲಿಸಬಹುದಾದ ವಿವಿಧ ಸೇವೆಗಳು, ವಿಶೇಷ ಪೂಜೆಗಳು, ಹೋಮ, ಯಜ್ಞ, ಅಭಿಷೇಕ ಮತ್ತು ಅನ್ನಪ್ರಸಾದ ಸೇವೆಗಳ ಕುರಿತು ಅಗತ್ಯವಾದ ಎಲ್ಲ ಮಾಹಿತಿಯನ್ನು ಇಲ್ಲಿ ಪಡೆಯಬಹುದು.
ಮುಖ್ಯ ಬಾಗಿಲನ್ನು ದಾಟಿ ಒಳಗೆ ಬಂದಾಗ ನಮಗೆ ಒಂದು ವಿಶಾಲವಾದ ಪ್ರಾಂಗಣ ಕಾಣಿಸುತ್ತೆ. ಇಲ್ಲಿ ಇನ್ನೂ ಅನೇಕ ಪ್ರಮುಖ ಸ್ಥಳಗಳಿದ್ದು ಅವುಗಳನ್ನ ಒಂದೊಂದಾಗಿ ನೋಡುತ್ತಾ ಮುಂದೆ ಸಾಗೋಣ. ಈ ಪ್ರಾಂಗಣಕ್ಕೆ ಕಾಲಿಟ್ಟ ತಕ್ಷಣವೇ ನಮ್ಮ ಗಮನ ಸೆಳೆಯೋದು ಇಲ್ಲಿನ ಭವ್ಯವಾದ ಧ್ವಜಸ್ತಂಭ. ಧ್ವಜಸ್ತಂಭದ ಮುಂದೆಯೇ ದೇವಾಲಯದ ಪ್ರಧಾನ ಬಲಿಕಲ್ಲು ಇದೆ. ಚಿನ್ನದ ಬಣ್ಣದ ಲೇಪನ ಹೊಂದಿರುವ ಈ ಬಲಿಕಲ್ಲು ದೇವಾಲಯದ ಸೌಂದರ್ಯಕ್ಕೆ ವಿಶೇಷವಾದ ಮೆರುಗು ನೀಡುತ್ತೆ. ಇದರ ಮುಂದೆ ಇರೋದೇ ದೇವಿಯ ಮುಖ್ಯ ದೇಗುಲ. ಆದರೆ ಒಳಗೆ ಪ್ರವೇಶಿಸುವ ಮೊದಲು ನಾವೀಗ ದೇವಾಲಯದ ಸುತ್ತಲೂ ಒಂದು ಸುತ್ತು ಹಾಕುತ್ತಾ ಇಲ್ಲಿರುವ ಇತರ ಸನ್ನಿಧಿಗಳನ್ನ ಮತ್ತು ವ್ಯವಸ್ಥೆಗಳನ್ನ ನೋಡ್ಕೊಂಡು ಬರೋಣ. ದೇವಾಲಯದ ಮುಂಭಾಗದಲ್ಲಿ ಶ್ರೀ ವ್ಯಾಘ್ರ ಚಾಮುಂಡಿಯ ಸನ್ನಿಧಿ ಇದೆ. ಇದರ ಪಕ್ಕದಲ್ಲೇ ಉತ್ಸವ ಮಂಟಪವಿದ್ದು ಹಬ್ಬ ಹರಿದಿನಗಳ ಸಮಯದಲ್ಲಿ ದೇವಿಯನ್ನು ಇಲ್ಲಿ ಸ್ಥಾಪಿಸಿ ವಿಶೇಷ ಪೂಜೆಗಳು ಮತ್ತು ಉತ್ಸವ ಸೇವೆಗಳನ್ನು ನಡೆಸಲಾಗುತ್ತೆ. ಉತ್ಸವ ಮಂಟಪದ ಪಕ್ಕದಲ್ಲೇ ಯಾಗಶಾಲೆ ಇದೆ. ಇಲ್ಲಿ ಭಕ್ತರು ಹೋಮ, ಯಜ್ಞ ಮತ್ತು ವಿವಿಧ ವಿಧದ ಶಾಂತಿ ಪೂಜೆಗಳನ್ನು ನೆರವೇರಿಸಲು ಅವಕಾಶವಿದ್ದು ಅವುಗಳನ್ನು ಇಲ್ಲಿ ನೆರವೇರಿಸಲಾಗುತ್ತೆ. ಶ್ರೀ ಮಹಿಷಮರ್ದಿನಿ ದೇವಾಲಯವು ಪಾರಂಪರಿಕ ದಕ್ಷಿಣ ಭಾರತೀಯ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಸರಳತೆ ಮತ್ತು ದೈವಿಕ ಗಂಭೀರತೆಯನ್ನು ಒಂದೇ ಸಮಯದಲ್ಲಿ ಪ್ರತಿಬಿಂಬಿಸುತ್ತೆ. ಸುತ್ತಲೂ ಕಲ್ಲಿನ ಆವರಣ ಗೋಡೆ, ತೆರೆದ ಪ್ರಾಂಗಣ, ಹಬ್ಬಗಳ ಸಮಯದಲ್ಲಿ ಉತ್ಸವಗಳಿಗೆ ಬಳಸುವ ವಿಶಾಲವಾದ ಸ್ಥಳ ಇವೆಲ್ಲವೂ ದೇವಾಲಯದ ವಿನ್ಯಾಸದ ಭಾಗವಾಗಿವೆ. ಕೆಂಪು ಬಣ್ಣದ ಛಾವಣಿ, ಮರದ ಕಂಬಗಳು ಮತ್ತು ಸೂಕ್ಷ್ಮ ಶಿಲ್ಪಾಲಂಕಾರಗಳು ದೇವಾಲಯಕ್ಕೆ ಪುರಾತನ ಸೊಬಗನ್ನು ನೀಡುತ್ತವೆ. ಒಟ್ನಲ್ಲಿ ನೀಲಾವರದ ಶ್ರೀ ಮಹಿಷಮರ್ದಿನಿ ದೇವಾಲಯದ ರಚನೆ ಭಕ್ತರಿಗೆ ಮನಸ್ಸಿನ ಶಾಂತಿ ಮತ್ತು ಭಕ್ತಿ ಅನುಭವಕ್ಕೆ ಅನುಕೂಲವಾಗುವಂತೆ ಒಂದು ಶಾಂತ, ಸರಳ ಮತ್ತು ಪವಿತ್ರ ವಾತಾವರಣವನ್ನು ನಿರ್ಮಿಸುತ್ತೆ. ದೇವಾಲಯದ ಎಡಭಾಗದಲ್ಲಿರುವ ಈ ಕಟ್ಟಡದಲ್ಲಿ ದೇವಾಲಯದ ಕಾರ್ಯಾಲಯ ಮತ್ತು ಆಡಳಿತ ಕಚೇರಿಗಳು ಕಾರ್ಯನಿರ್ವಹಿಸ್ತಾ ಇವೆ. ಈ ಕಚೇರಿಗಳ ಮಧ್ಯದಲ್ಲಿರುವ ಈ ದ್ವಾರದ ಮೂಲಕ ನಡೆದು ಹೋದರೆ ನಾವು ಇಲ್ಲಿನ ಮತ್ತೊಂದು ಪ್ರಮುಖ ಆಕರ್ಷಣೆಯಾದ ಗಾಲವ ತೀರ್ಥಕ್ಕೆ ಬರ್ತೇವೆ. ಪುರಾಣ ಕಥೆಗಳ ಪ್ರಕಾರ ಗಾಲವ ಮಹರ್ಷಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿ ದೇವಿಯ ಕೃಪೆಗೆ ಪಾತ್ರರಾದರು ಎಂದು ನಂಬಿಕೆ ಇದೆ. ಅವರ ತಪಸ್ಸಿನ ಫಲವಾಗಿ ಈ ಪವಿತ್ರ ತೀರ್ಥವು ಉದ್ಭವಿಸಿದೆ ಎಂದು ಹೇಳಲಾಗುತ್ತೆ. ಆದ್ರಿಂದ ಇದಕ್ಕೆ ಗಾಲವ ತೀರ್ಥ ಎನ್ನುವ ಹೆಸರನ್ನು ನೀಡಲಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಶಾಂತವಾಗಿ ನೆಲೆಸಿರುವ ಈ ಸುಂದರ ಕೊಳ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಗಾಲವ ತೀರ್ಥದಿಂದ ವಾಪಸ್ ಬಂದು ಮುಂದೆ ನಡೆದ್ರೆ ನಾವು ಇಲ್ಲಿನ ಕ್ಷೇತ್ರಪಾಲರ ಸನ್ನಿಧಿಗೆ ಬರ್ತೇವೆ. ಕ್ಷೇತ್ರಪಾಲ ದೇವರು ಈ ಕ್ಷೇತ್ರದ ರಕ್ಷಣಾಕರ್ತನಾಗಿ ಭಕ್ತರಿಂದ ಆರಾಧಿಸಲ್ಪಡ್ತಾರೆ. ಇದರ ಪಕ್ಕದಲ್ಲೇ ಶ್ರೀ ವೀರಭದ್ರ ಸ್ವಾಮಿಯ ಸನ್ನಿಧಿ ಇದೆ. ದೇವಿ ಮಹಿಷಮರ್ದಿನಿ ದುರ್ಗೆಯ ಅವತಾರವಾಗಿದ್ದು ವೀರಭದ್ರ ದೇವರು ಪರಶಿವನ ರೂಪವಾಗಿರುವುದರಿಂದ ಇಲ್ಲಿ ಶಿವಶಕ್ತಿ ಸಂಯೋಗದ ಪ್ರತೀಕವಾಗಿ ವೀರಭದ್ರ ದೇವರ ಸನ್ನಿಧಿಯನ್ನು ಕೂಡ ಸ್ಥಾಪಿಸಲಾಗಿದೆ. ಮುಖ್ಯ ದೇವಾಲಯದ ಬಾಗಿಲಿನ ಮುಂದೆಯೇ ನಿರ್ಮಿಸಲ್ಪಟ್ಟಿರುವ ಈ ಸುಂದರ ಮಂಟಪವು ನೋಡುಗರ ಗಮನವನ್ನು ತಕ್ಷಣವೇ ಸೆಳೆಯುತ್ತೆ. ಸುಂದರವಾಗಿ ಕೆತ್ತಲಾಗಿರುವ ಕಲ್ಲಿನ ಕಂಬಗಳು ಇದಕ್ಕೆ ಆಧಾರವಾಗಿದ್ದು ಇವುಗಳ ಮೇಲಿನ ಸೂಕ್ಷ್ಮ ಶಿಲ್ಪಗಳು ಅತ್ಯಂತ ಮನಮೋಹಕವಾಗಿವೆ. ಮಂಟಪದ ಮೇಲ್ಭಾಗದಲ್ಲಿರುವ ಅಲಂಕಾರಿಕ ಮರದ ಕೆತ್ತನೆಗಳ ವಿನ್ಯಾಸ ಇದರ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸ್ತವೆ. ವೀಕ್ಷಕರೇ, ನಾವೀಗ ದೇವಾಲಯದ ಒಳಗಿನ ಪ್ರಾಂಗಣಕ್ಕೆ ಹೋಗೋಣ. ಒಳ ಪ್ರಾಂಗಣಕ್ಕೆ ಕಾಲಿಟ್ಟ ಕೂಡಲೇ ಬಾಗಿಲಿನ ಎರಡೂ ಕಡೆ ವಿಶಾಲವಾದ ಕಟ್ಟೆಗಳು ನಮ್ಮ ಗಮನ ಸೆಳೀತವೆ. ವಿಶೇಷ ಹಬ್ಬಗಳು ಮತ್ತು ಉತ್ಸವಗಳ ಸಮಯದಲ್ಲಿ ಇಲ್ಲಿ ವಿವಿಧ ಪೂಜೆ, ಹೋಮ, ಅರ್ಚನೆ ಹಾಗೂ ಧಾರ್ಮಿಕ ಕೈಂಕರ್ಯಗಳನ್ನ ನಡೆಸಲಾಗುತ್ತೆ. ಇವುಗಳ ಮುಂದೆ ನಾವು ನೋಡೋದು ಸುಂದರವಾಗಿ ನಿರ್ಮಿತವಾದ ತೀರ್ಥ ಮಂಟಪ.
ಇತ್ತೀಚಿನ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಇದನ್ನು ಅತ್ಯಂತ ಆಕರ್ಷಕವಾಗಿ ಪುನರ್ ನಿರ್ಮಿಸಲಾಗಿದ್ದು ಸೂಕ್ಷ್ಮವಾದ ಕೆತ್ತನೆಗಳು ಮತ್ತು ಸೊಗಸಾದ ವಿನ್ಯಾಸಗಳಿಂದ ಕಂಗೊಳಿಸ್ತಾ ಇದೆ. ತೀರ್ಥ ಮಂಟಪದ ಮುಂದೆ ಇರೋದೇ ಶ್ರೀ ಮಹತೋಭಾರ ಮಹಿಷಮರ್ದಿನಿ ದೇವಿಯ ಭವ್ಯ ಗರ್ಭಗುಡಿ. ಆದರೆ ದೇವಿಯ ದರ್ಶನ ಪಡೆಯುವ ಮೊದಲು ಈ ಒಳ ಪ್ರಾಂಗಣದ ಸುತ್ತಲೂ ಒಂದು ಸುತ್ತು ಹಾಕುತ್ತಾ ಇಲ್ಲಿರುವ ಇತರೆ ಸನ್ನಿಧಿಗಳು ಮತ್ತು ವೈಶಿಷ್ಟ್ಯಗಳನ್ನು ನೋಡ್ಕೊಂಡು ಬರೋಣ. ಗರ್ಭಗುಡಿಯ ಗೋಡೆಗಳನ್ನು ಸುಂದರವಾದ ಮರದ ಹಲಗೆಗಳಿಂದ ಅಲಂಕರಿಸಲಾಗಿದ್ದು ಈ ವಿನ್ಯಾಸ ದೇವಾಲಯಕ್ಕೆ ಒಂದು ಧಾರ್ಮಿಕ ಸೌಂದರ್ಯವನ್ನು ನೀಡುತ್ತೆ. ದೇವಾಲಯದ ಹಿಂದಿನ ಎಡಭಾಗದಲ್ಲಿ ಶ್ರೀ ಗಣಪತಿ ದೇವರ ಸನ್ನಿಧಿ ಇದ್ದು ಯಾವುದೇ ಕಾರ್ಯ ಆರಂಭಿಸುವ ಮೊದಲು ವಿಘ್ನನಾಶಕನ ದರ್ಶನ ಪಡೆಯುವ ಪದ್ಧತಿಯನ್ನು ಇಲ್ಲಿ ಕೂಡ ಪಾಲಿಸಲಾಗುತ್ತೆ. ದೇವಾಲಯದ ಸುತ್ತಲೂ ವಿಶಾಲವಾದ ಪ್ರಾಂಗಣ ಮತ್ತು ಅದರ ಸುತ್ತ ಕಟ್ಟೆಗಳು ಇದ್ದು ಭಕ್ತರು ಶಾಂತವಾಗಿ ಕುಳಿತು ಧ್ಯಾನ, ಜಪ ಮತ್ತು ಪ್ರಾರ್ಥನೆ ಮಾಡಲು ಅನುಕೂಲವಾಗುವ ವಾತಾವರಣವನ್ನು ಸೃಷ್ಟಿಸ್ತವೆ. ಈ ದೇವಾಲಯವು ಭಕ್ತರಿಗಾಗಿ ಪ್ರತಿದಿನವೂ ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 1:30ರವರೆಗೂ ಹಾಗೂ ಸಂಜೆ 4:30ರಿಂದ ರಾತ್ರಿ 8 ಗಂಟೆವರೆಗೂ ತೆರೆದಿರುತ್ತೆ. ವೀಕ್ಷಕರೇ, ಈಗ ನಾವು ದೇವಾಲಯದ ಎಲ್ಲ ಪ್ರಮುಖ ಸ್ಥಳಗಳನ್ನು ನೋಡಿ ಆಯಿತು. ನಾವೀಗ ದೇವಿಯ ದರ್ಶನ ಪಡೆಯೋಣ. ಇಲ್ಲಿನ ಮಹಿಷಮರ್ದಿನಿ ದೇವಿಯ ವಿಗ್ರಹವು ತನ್ನ ವಿಶಿಷ್ಟ ಶೈಲಿಯಿಂದ ಉಳಿದ ದೇವಾಲಯಗಳ ಮೂರ್ತಿಗಳಿಗಿಂತ ಭಿನ್ನವಾಗಿದೆ ಅನ್ನೋದು ವಿಶೇಷ. ಸಾಮಾನ್ಯವಾಗಿ ನಾವು ಮಹಿಷಮರ್ದಿನಿ ದೇವಿಯನ್ನು ಕೋಣನ ರೂಪದ ಮಹಿಷಾಸುರನನ್ನು ಸಂಹರಿಸ್ತಾ ಇರುವ ರೀತಿಯಲ್ಲಿ ಕಾಣ್ತೇವೆ. ಆದರೆ ಇಲ್ಲಿನ ದೇವಿಯ ವಿಗ್ರಹದಲ್ಲಿ ಮಹಿಷಾಸುರನು ಕಾಟಿಯಿಂದ ಕೆಳಗೆ ನರನ ರೂಪದಲ್ಲೂ ಮತ್ತು ಕಾಟಿಯಿಂದ ಮೇಲೆ ಕೋಣನ ರೂಪದಲ್ಲೂ ಕಾಣಿಸ್ತಾನೆ. ಇದು ಅಹಂಕಾರ ಮತ್ತು ಅಜ್ಞಾನ ಎರಡನ್ನೂ ಸಂಹರಿಸುವ ದೇವಿಯ ಶಕ್ತಿಯ ಸಂಕೇತವಾಗಿದೆ. ಈ ವಿಗ್ರಹದ ಮತ್ತೊಂದು ವೈಶಿಷ್ಟ್ಯವೆಂದರೆ ದೇವಿಯನ್ನು ತ್ರಿನೇತ್ರಾಂಬೆ ಎಂದೂ ಕೂಡ ಕರೆಯಲಾಗುತ್ತೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಂದ ಶಕ್ತಿ ಪಡೆದಿರೋದ್ರಿಂದ ದೇವಿಗೆ ಹಣೆಯ ಮೇಲೆ 3ನೇ ಕಣ್ಣಿದೆ. ಇಲ್ಲಿ ನೆಲೆಸಿರುವ ದೇವಿ ಸಾಕ್ಷಾತ್ ಜಗನ್ಮಾತೆಯಾದ ದುರ್ಗೆಯ ಒಂದು ರೂಪವಾಗಿದ್ದು ದುಷ್ಟ ಶಕ್ತಿಗಳ ನಾಶಕಿ ಮತ್ತು ಧರ್ಮದ ರಕ್ಷಕಿ ಎಂಬ ರೂಪದಲ್ಲಿ ಆರಾಧಿಸಲಾಗುತ್ತೆ. ದೇವಿಯ ಮುಖಭಾವದಲ್ಲಿ ಉಗ್ರತೆಯ ಜೊತೆಗೆ ಅಪಾರವಾದ ಕರುಣೆಯೂ ಕೂಡ ವ್ಯಕ್ತವಾಗುತ್ತೆ. ಕೈಗಳಲ್ಲಿ ದೈವಿಕ ಆಯುಧಗಳನ್ನು ಧರಿಸಿ ಅನ್ಯಾಯದ ವಿರುದ್ಧ ಹೋರಾಡಲು ಸಿದ್ಧವಾಗಿರುವ ದೇವಿ ಭಕ್ತರಿಗೆ ರಕ್ಷಣೆ, ಧೈರ್ಯ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸ್ತಾಳೆ. ಇಲ್ಲಿ ದೇವಿಗೆ ಪ್ರತಿದಿನವೂ ತ್ರಿಕಾಲ ಪೂಜೆ ನಡೆಯುತ್ತೆ. ಬೆಳಗಿನ ಪೂಜೆ ಬೆಳಗ್ಗೆ 8 ಗಂಟೆಗೆ, ಮಧ್ಯಾಹ್ನದ ಪೂಜೆ 12 ಗಂಟೆಗೆ ಮತ್ತು ರಾತ್ರಿ ಪೂಜೆ ರಾತ್ರಿ 8 ಗಂಟೆಗೆ ನಡೀತವೆ. ವೀಕ್ಷಕರೇ, ನಾವೀಗ ಈ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಯೋಣ. ಈ ದೇವಾಲಯದ ಹಿಂದಿರುವ ಕತೆ ಹಿಂದೂ ಪೌರಾಣಿಕ ಗ್ರಂಥಗಳಲ್ಲಿ ದೀರ್ಘವಾಗಿ ವಿವರಿಸಲ್ಪಟ್ಟಿದೆ. ಈ ಕತೆ ಶಿವಪರಮಾತ್ಮ ಮತ್ತು ಪಾರ್ವತಿ ದೇವಿಯರಿಂದ ಆರಂಭವಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಶಿವಪಾರ್ವತಿಯರು ಕೈಲಾಸದಲ್ಲಿ ವಾಸಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ನಾಗಲೋಕದ ರಾಜನಾದ ಶಂಖಚೂಡನು ಸಂತಾನ ಪ್ರಾಪ್ತಿಗಾಗಿ ಭಗವಾನ್ ಶಿವನನ್ನು ಕುರಿತು ತೀವ್ರವಾದ ತಪಸ್ಸು ಮಾಡ್ತಾನೆ. ಹಲವಾರು ವರ್ಷಗಳ ನಂತರ ಅವನ ತಪಸ್ಸಿಗೆ ಒಲಿದು ಪರಶಿವನು ಶಂಖಚೂಡನಿಗೆ 5 ಪುತ್ರಿಯರನ್ನು ಅನುಗ್ರಹಿಸ್ತಾನೆ. ಅವರ ಹೆಸರು ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಮತ್ತು ನೀಲರತಿ. ಶಂಖಚೂಡನು ತನ್ನ ಪುತ್ರಿಯರು ಪರಶಿವನ ಪುತ್ರನಾದ ಸುಬ್ರಹ್ಮಣ್ಯನನ್ನು ವಿವಾಹವಾಗಬೇಕು ಅಂತ ಬಯಸ್ತಾನೆ. ಆದರೆ ಅವರು ಯೌವನಕ್ಕೆ ತಲುಪುವ ಮೊದಲೇ ಶಂಖಚೂಡನು ವಿಧಿವಶನಾಗ್ತಾನೆ. ಆಗ ಇವರಲ್ಲಿ ದೊಡ್ಡವಳಾದ ದೇವರತಿಯು ರಾಜ್ಯಭಾರವನ್ನು ನೋಡಿಕೊಳ್ತಾಳೆ. ನಂತರ ಅವರು ಬೆಳೆದು ಬಂದಾಗ ತಮ್ಮ ತಂದೆಯ ಆಸೆಯಂತೆ
ಪರಶಿವನ ಮಗನಾದ ಸುಬ್ರಹ್ಮಣ್ಯನನ್ನು ಮದುವೆಯಾಗಲು ಕೈಲಾಸಕ್ಕೆ ತೆರಳುತ್ತಾರೆ. ಅವರು ಕೈಲಾಸಕ್ಕೆ ಬಂದಾಗ ಪರಶಿವನ ದ್ವಾರಪಾಲಕನಾದ ನಂದಿ ಅವರನ್ನ ಒಳಗೆ ಬಿಡೋದಿಲ್ಲ. ಇದರಿಂದ ಕೋಪಗೊಂಡ ಪುತ್ರಿಯರು ನಂದಿಗೆ ಶಾಪ ನೀಡ್ತಾರೆ. ಪ್ರತಿಯಾಗಿ ನಂದಿಯು ಕೂಡ ಅವರನ್ನು ಭೂಲೋಕದಲ್ಲಿ ನೀವು ಹಾವುಗಳಾಗಿ ಹುಟ್ಟಿ ಎಂದು ಶಾಪ ನೀಡ್ತಾನೆ. ಆಗ ಶಿವಪಾರ್ವತಿಯರು ಮಧ್ಯ ಪ್ರವೇಶಿಸಿ ಅವರು ಸುಬ್ರಹ್ಮಣ್ಯನನ್ನು ಮದುವೆ ಆಗುವುದಿಲ್ಲವಾದರೂ ಭೂಲೋಕದಲ್ಲಿ ಹಾವುಗಳ ರೂಪದಲ್ಲಿ ತಮ್ಮದೇ ಆದ ಜೀವನ ನಡೆಸ್ತಾರೆ ಎಂದು ಆಶೀರ್ವದಿಸ್ತಾರೆ. ಹಾಗೆ ಪಾರ್ವತಿ ದೇವಿಯು ನಂದಿಗೆ ನನ್ನಿಂದಲೇ ನಿನ್ನ ಶಾಪಕ್ಕೆ ಮುಕ್ತಿ ದೊರೆಯುತ್ತೆ ಎಂದು ಆಶ್ವಾಸನೆ ನೀಡ್ತಾಳೆ. ನಂತರ ಆ 5 ಪುತ್ರಿಯರು ನಂದಿಯ ಶಾಪದಂತೆ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಬಿದ್ದು ಇನ್ನಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ. ಈ ಸಮಯದಲ್ಲಿ ವ್ಯಾಘ್ರಪಾದ ಎಂಬ ಋಷಿ ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಹಾವುಗಳ ಚಲನೆಯಿಂದ ಅವರ ತಪಸ್ಸಿಗೆ ಅಡ್ಡಿಯಾಗಿ ಅವರು ಗತಿಕುಂಠಿತವಾಗಿ ಬಿದಿರು ಮಳೆಗೆ ಸೀಮಿತವಾಗಿರುವ ಶಾಪಕ್ಕೆ ಆ ನಾಗಕನ್ಯೆಯರು ಗುರಿಯಾಗ್ತಾರೆ. ನಂತರ ಋಷಿಮುನಿಯು ದೈವಜ್ಞಾನದಿಂದ ಅವರ ಕಥೆಯನ್ನು ತಿಳಿದು ರಾಜಪುರುಷನೊಬ್ಬನಿಂದ ನಿಮ್ಮ ಶಾಪ ವಿಮೋಚನೆಯಾಗುತ್ತೆ ಎಂದು ಹರಿಸ್ತಾರೆ. ವರ್ಷಗಳ ನಂತರ ಅರಣ್ಯದಲ್ಲಿ ಸಂಚರಿಸ್ತಾ ಇದ್ದ ದೇವವರ್ಮ ರಾಜನು ಕಾಡ್ಗಿಚ್ಚಿನಲ್ಲಿ ಸಿಕ್ಕಿಕೊಂಡಿದ್ದ ನಾಗಕನ್ಯೆಯರ ಅಳಲನ್ನು ಕೇಳಿ ಅವರನ್ನ ರಕ್ಷಿಸ್ತಾನೆ. ಅವನು ಒಂದು ಬಟ್ಟೆಯಲ್ಲಿ ಆ 5 ಜನ ನಾಗಕನ್ಯೆಯರನ್ನು ಸುತ್ತಿಕೊಂಡು ಪಶ್ಚಿಮಾಭಿಮುಖವಾಗಿ ನಡೀತಾ ಇರುವಾಗ ಆ ಹಾವುಗಳು ಒಂದೊಂದು ಜಾಗದಲ್ಲಿ ಹುತ್ತಗಳನ್ನು ಸೇರಿಕೊಳ್ತವೆ. ಮೊದಲನೆಯವಳಾದ ದೇವರತಿಯು ಅರಸಿನ ಕಾನು ಅಥವಾ ಅರಸಮ್ಮ ಕಾನು ಎಂಬ ಜಾಗದಲ್ಲಿ, ನಾಗರತಿ ನಾಗಾರ್ತಿಯಲ್ಲಿ, ಚಾರುರತಿ ಚೂರಾಡಿಯಲ್ಲಿ, ಮಂದರತಿ ಮಂದಾರ್ತಿಯಲ್ಲಿ ಮತ್ತು ಕೊನೆಯವಳಾದ ನೀಲರತಿ ನೀಲಾವರದ ಸೀತಾ ನದಿಯ ತಟದಲ್ಲಿರುವ ಪಂಚಮಿ ಕಾನ ಎನ್ನುವಲ್ಲಿ ನೆಲೆಸ್ತಾರೆ. ಇತ್ತ ನಾಗಕನ್ಯೆಯರ ಶಾಪದಿಂದಾಗಿ ನಂದಿಯು ಮಹಿಷ ಎಂಬ ದಾನವನಾಗಿ ಪುನರ್ಜನ್ಮ ಪಡೆದು ನಂತರ ದೇವಿ ದುರ್ಗೆಯ ಮತ್ತೊಂದು ರೂಪವಾದ ಮಹಿಷಮರ್ದಿನಿಯಿಂದ ಸಂಹರಿಸಲ್ಪಡ್ತಾನೆ. ಮಹಿಷನ ಸಂಹಾರದ ನಂತರ ಸ್ವತಃ ತ್ರಿಮೂರ್ತಿಗಳೇ ಸೇರಿ ಬ್ರಹ್ಮದೇವನ ಆಚಾರ್ಯತೆಯಲ್ಲಿ ದೇವಿ ಮಹಿಷಮರ್ದಿನಿಯನ್ನು ಈ ಭವ್ಯವಾದ ದೇವಾಲಯದಲ್ಲಿ ಪ್ರತಿಷ್ಠಾಪಿಸ್ತಾರೆ. ಹಲವಾರು ಶತಮಾನಗಳ ನಂತರ ದುಷ್ಕರ್ಮಿಗಳು ದೇವಿಯ ಮೂರ್ತಿಯನ್ನು ಕಳವು ಮಾಡಿ ಪಕ್ಕದಲ್ಲೇ ಹರಿಯುವ ಸೀತಾ ನದಿಯ ಮಡುವಿನಲ್ಲಿ ಎಸೆದು ಹೋಗಿದ್ರಂತೆ. ಆಗ ಈ ಪ್ರದೇಶದಲ್ಲಿ ಶಾಪ ವಿಮೋಚನೆಗಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದ ಗಾಲವ ಮಹರ್ಷಿಗಳಿಗೆ ಅಶರೀರವಾಣಿಯೊಂದು ಸೀತಾ ನದಿಯ ಮಡುವಿನಲ್ಲೊಂದು ದೇವಿಯ ಮೂರ್ತಿ ಇದೆ, ಅದನ್ನು ನೀನು ಮರುಪ್ರತಿಷ್ಠಾಪಿಸು ಎಂದು ಹೇಳಿತಂತೆ. ಅದರಂತೆ ಗಾಲವ ಮಹರ್ಷಿಗಳು ಮೂರ್ತಿಯನ್ನು ದೇವಾಲಯದಲ್ಲಿ ಮರುಪ್ರತಿಷ್ಠಾಪಿಸ್ತಾರೆ. ಇದು ಈ ದೇವಾಲಯದ ಇತಿಹಾಸ. ಪ್ರಾಚೀನ ನೀಲಾವರ ಶ್ರೀ ಮಹಿಷಮರ್ದಿನಿ ದೇವಾಲಯದಲ್ಲಿ ನಡೆಯುವ ಪ್ರಮುಖ ಹಬ್ಬವೆಂದರೆ ಚೈತ್ರ ಪೌರ್ಣಿಮೆಯ ನಂತರ ನಡೆಯುವ 4 ದಿನಗಳ ವಾರ್ಷಿಕ ಮಹೋತ್ಸವ. ಇದರ ಜೊತೆಗೆ ನವರಾತ್ರಿ ಉತ್ಸವವನ್ನು ಕೂಡ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಈ 9 ದಿನಗಳ ಅವಧಿಯಲ್ಲಿ ದೇವಿಯನ್ನು ಪ್ರತಿದಿನವೂ ವಿಭಿನ್ನ ರೂಪಗಳಲ್ಲಿ ಅಲಂಕರಿಸಲಾಗುತ್ತೆ. ವೀಕ್ಷಕರೇ, ಈ ನೀಲಾವರ ದೇವಾಲಯಕ್ಕೆ ಸಂಬಂಧಪಟ್ಟಿರುವ 2 ವಿಶೇಷ ಸ್ಥಳಗಳನ್ನು ನಾವು ತಪ್ಪದೆ ನೋಡಬೇಕು. ಅದರಲ್ಲಿ ಮೊದಲನೆಯದು ಕಲ್ಕುಡ ದೈವದ ಸನ್ನಿಧಿ. ದೇವಾಲಯದ ಮುಂಭಾಗದ ರಸ್ತೆಯಿಂದ ಸುಮಾರು 50 ಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಗುಡ್ಡದ ಮೇಲೆ ಕಲ್ಕುಡ ದೈವ ನೆಲೆ ನಿಂತಿದೆ. ಭಕ್ತರು ಸುಲಭವಾಗಿ ಬೆಟ್ಟವನ್ನು ಹತ್ತಲು ದೇವಾಲಯದ ಆಡಳಿತ ಮಂಡಳಿ ಮೆಟ್ಟಿಲುಗಳನ್ನು ನಿರ್ಮಿಸಿದೆ. ಈ ಮೆಟ್ಟಿಲುಗಳ ದಾರಿ ಸುಮಾರು 3 ಅಥವಾ 4 ನಿಮಿಷಗಳಷ್ಟೇ ಮಾತ್ರವಾಗಿದ್ದು ಸುತ್ತಲೂ ಹಸಿರು ಮರಗಳಿಂದ ಆವರಿಸಿಕೊಂಡಿರೋದ್ರಿಂದ ಬಿಸಿಲಿನಲ್ಲಿಯೂ ಕೂಡ ದಣಿವಾಗದಷ್ಟು ಶಾಂತವಾದ ಅನುಭವವನ್ನು ನೀಡುತ್ತೆ. ಗುಡ್ಡವನ್ನು ಹತ್ತಿ ಬಂದಾಗ ನಾವು ಕಲ್ಕುಡ ದೈವದ ಸನ್ನಿಧಿಗೆ ಬರ್ತೇವೆ. ದಂತಕಥೆಗಳ ಪ್ರಕಾರ ಕಲ್ಕುಡ ದೈವವು ಈ ಪ್ರದೇಶಕ್ಕೆ ಬಂದು ವೀರಭದ್ರ ಸ್ವಾಮಿಯೊಂದಿಗೆ ಹೋರಾಡಿ ಸೋತು ಹೋಗುತ್ತೆ. ನಂತರ ದೇವಿಯಲ್ಲಿ ಶರಣಾಗಿ ನಾನು ನಿನ್ನ ಸನ್ನಿಧಿಯ ಬಳಿಯಲ್ಲೇ ನೆಲೆಸಿ ಭಕ್ತರನ್ನ ಕಾಪಾಡ್ತೇನೆ ಎಂದು ಕೇಳಿಕೊಳ್ಳುತ್ತೆ. ದೇವಿಯ ಅನುಮತಿಯ ನಂತರ ಕಲ್ಕುಡ ದೈವವು ಇಲ್ಲಿಯೇ ನೆಲೆಸಿ ವಿಶೇಷವಾಗಿ ಕಳ್ಳತನ ಮತ್ತು ಅನ್ಯಾಯದ ವಿರುದ್ಧ ಕಾವಲು ಕಾರ್ಯವನ್ನು ನಿರ್ವಹಿಸುತ್ತೆ ಎಂಬ ನಂಬಿಕೆ ಇದೆ.
ಈ ದೇವಾಲಯದ ಮುಂಭಾಗದಲ್ಲಿ ಸ್ವಲ್ಪವೇ ದೂರದಲ್ಲಿ ದೇವಾಲಯದ ಅಧಿಕೃತ ಯಾತ್ರಿ ನಿವಾಸವಾದ ನೀಲರತಿ ಯಾತ್ರಿ ನಿವಾಸ ಇದೆ. ಈ ಕ್ಷೇತ್ರಕ್ಕೆ ಬಂದು ಉಳುಕೊಳ್ಳೋಕೆ ಬಯಸುವ ಭಕ್ತರು ಇಲ್ಲಿ ವಾಸ್ತವ್ಯ ಮಾಡಬಹುದು. ಕೊಠಡಿಗಳ ಲಭ್ಯತೆ ಮತ್ತು ವಿವರಗಳಿಗಾಗಿ ದೇವಾಲಯದ ಕಚೇರಿಯಲ್ಲಿ ವಿಚಾರಿಸಿ. ಈ ದೇವಾಲಯಕ್ಕೆ ಸಂಬಂಧಪಟ್ಟಿರುವ ಮತ್ತೊಂದು ಅತ್ಯಂತ ಪವಿತ್ರ ಸ್ಥಳವೆಂದರೆ ನಾಗಕನ್ಯೆ ನೀಲರತಿ ದೇವಿ ನೆಲೆಸಿರುವ ಪಂಚಮಿ ಕಾನ. ಈ ಸ್ಥಳವು ದೇವಾಲಯದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದ್ದು ದಟ್ಟವಾದ ಕಾಡಿನ ಮಧ್ಯೆ ಸೀತಾ ನದಿಯ ಪವಿತ್ರ ದಡದಲ್ಲಿ ಶಾಂತವಾಗಿ ನೆಲೆಸಿದೆ. ಇಲ್ಲಿ ನಾಗಕನ್ಯೆ ನೀಲರತಿಯ ಸುಂದರವಾದ ಸಣ್ಣ ದೇವಾಲಯವಿದ್ದು ಇತ್ತೀಚೆಗೆ ಈ ಸ್ಥಳವನ್ನು ಕೂಡ ಸಂಪೂರ್ಣವಾಗಿ ಪುನರ್ನಿರ್ಮಾಣ ಮಾಡಲಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಸ್ಥಳವು ನೀಲಾವರದ ಮೂಲ ಸ್ಥಳವಾಗಿದ್ದು ಈ ಪವಿತ್ರ ಕ್ಷೇತ್ರದಿಂದಲೇ ಮಹಿಷಮರ್ದಿನಿ ದೇವಿಯ ಆರಾಧನೆ ಆರಂಭವಾಯಿತು ಎಂದು ಹೇಳಲಾಗುತ್ತೆ. ಪುರಾಣ ಕಥೆಗಳ ಪ್ರಕಾರ ನಾಗರೂಪದಲ್ಲಿ ಪುನರ್ಜನ್ಮ ಪಡೆದ ನೀಲರತಿ ಇಲ್ಲಿ ತಪಸ್ಸು ಮಾಡಿ ದೇವಿ ಶಕ್ತಿಯಾಗಿ ಪರಿವರ್ತನೆಗೊಂಡ್ಲು ಎಂಬ ನಂಬಿಕೆ ಇದೆ. ಆಕೆಯ ತಪಸ್ಸಿನ ಫಲವಾಗಿ ಈ ಪ್ರದೇಶ ದೈವಿಕ ಶಕ್ತಿಯಿಂದ ತುಂಬಿ ನಂತರ ಇದೇ ಸ್ಥಳದಲ್ಲಿ ಮಹಿಷಮರ್ದಿನಿ ದೇವಿಯ ಆರಾಧನೆಗೆ ಸ್ಥಾಪನೆ ದೊರಕಿತು ಅಂತ ಹೇಳಲಾಗುತ್ತೆ. ಪ್ರತಿ ವರ್ಷ ಪಂಚಮಿಯ ದಿನದಂದು ಇಲ್ಲಿ ಸಾವಿರಾರು ಭಕ್ತರು ಸೇರಿ ನಾಗಪೂಜೆ, ಅಭಿಷೇಕ, ಹರಕೆ ಮತ್ತು ವ್ರತಗಳನ್ನು ನೆರವೇರಿಸ್ತಾರೆ. ಪ್ರಿಯ ವೀಕ್ಷಕರೇ, ಇದು ನನ್ನ ನೀಲಾವರದ ಶ್ರೀ ಮಹಿಷಮರ್ದಿನಿ ದೇವಾಲಯದ ಭೇಟಿಯ ಅನುಭವ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.